ಬಿಜೆಪಿಯವರು ಕೊಟ್ಟಂತಹ ಡೆಡ್ಲೈನ್ ಮೇಲೆ ನಾವು ಕೆಲಸ ಮಾಡಲ್ಲ, ತನಿಖೆಯಿಂದ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಪ್ರಶ್ನೆಯೇ ಬರಲ್ಲ. ವಾಲ್ಮೀಕಿ ಹಗರಣ ಸಂಬಂಧ ಬಿಜೆಪಿ ವಿರುದ್ಧ ಎಚ್.ಡಿ. ಪಾಟೀಲ್ ಕಿಡಿಯನ್ನ ಕಾರಿದ್ದಾರೆ. ಮೌಖಿಕವಾಗಿ ಸಚಿವ ಬಿ ನಾಗೇಂದ್ರ ಹೆಸರು ಹೇಳಿದ್ರೆ ಹೇಗೆ? ಸಚಿವ ಬಿ ನಾಗೇಂದ್ರ ಪರ ಸಚಿವ ಎಂ.ಬಿ. ಪಾಟೀಲ್ ಬ್ಯಾಟಿಂಗ್ ಮಾಡಿದ್ದಾರೆ. ತನಿಖೆಯಲ್ಲಿ ಏನು ಬಯಲಾಗುತ್ತೋ ಅದರ ಮೇಲೆ ಕ್ರಮ ಕೈಗೊಳ್ತೀವಿ. ಬಿಜೆಪಿಯನ್ನ ಕೇಳ್ಕೊಂಡು ನಾವು ಸರ್ಕಾರ ನಡೆಸೋಕ್ಕಾಗತ್ತಾ? ನಾಗೇಂದ್ರ ರಾಜೀನಾಮೆಗೆ ಗಡುವು ನೀಡಿದ್ದಕ್ಕೆ ಸಚಿವ ರಾಜಣ್ಣ ಕೂಡ ಗರಂ ಆಗಿದ್ದಾರೆ. ಘಟನೆಗಳಾದಾಗ ತನಿಖೆಗಳು ಆಗಬೇಕು. ಯಾವ ತನಿಖೆಯಿಂದ ಸರ್ಕಾರಕ್ಕೆ ಮುಜುಗರಾಗೋ ಪ್ರಶ್ನೆ ಬರೋದಿಲ್ಲ. ಏನು ಯಾರು ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ನಡೀತದೆ. ಯಾವ ತನಿಖೆ ಬಂದ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ತನಿಖೆ ಬಂದ ಆ ಡೆಡ್ಲೈನ್ ಅವ್ರು ಕೊಟ್ಟಿರ್ತಕ್ಕಂಥ ಡೆಡ್ಲೈನ್ ಮೇಲೆ ಕೆಲಸ ಮಾಡೋದಿಲ್ಲ. ನಾವು ಯಾವುದನ್ನು ತಕ್ಷಣದಲ್ಲಿ ಕೆಲಸ ಮಾಡಬೇಕು, ನಿರ್ಣಯ ತೆಗೆದುಕೊಳ್ತೀವಿ. ನಾಗೇಂದ್ರ ಅವ್ರದ್ದು ಏನೂ ತಪ್ಪಿಲ್ಲ. ಮೌಖಿಕವಾಗಿ ಏನು ಬೇಕಾದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಇವತ್ತು ನಾಳೆ ಬೇರೆ ಒಬ್ಬ ಮಂತ್ರಿ ಮೇಲೂ ಹೇಳ್ತಾರೆ ಮೌಖಿಕವಾಗಿ. ಯಾರು ಯಾವ್ನು ಸಿಕ್ಕೋಕೋತಾನ, ಯಾವ್ನು ತಪ್ಪು ಮಾಡಿರ್ತಾನೆ, ಅವ್ನು ಮಂತ್ರಿಗಳ ಹೆಸರು ಹೇಳಿದ್ರೆ, ಮುಖ್ಯಮಂತ್ರಿಗಳ ಹೆಸರು ಹೇಳಿದ್ರೆ, ಇದು ಯಾರು ಕೂಡ ಆಗ್ಬೋದು. ಇದು ನಾಗೇಂದ್ರ ಕೂಡ ಆಗಿದ್ದು ಯಾರ ಜೊತೆ ಕೂಡ ಆಗ್ಬೋದು. ಒಂದೇದು ಮೌಖಿಕ ಆದೇಶ ಒಬ್ಬ ಎಮ್.ಡಿ ಅದನ್ನು ಪಾಲನೆ ಮಾಡ್ಲಿಕ್ಕೆ ಬರೋದಿಲ್ಲ. ರಿಟರ್ನ್ ಆದರೂ ಕೂಡ ಬರೆದು ಕಳಿಸಿದ್ರು ಕೂಡ ನಿಗಮದಲ್ಲಿ ಬೋರ್ಡ್ ಇರ್ತದೆ, ಚೇರ್ಮನ್ ಇರ್ತಾರೆ, ಒಂದು ಬೋರ್ಡ್ ಇರ್ತದೆ, ಬೋರ್ಡ್ನಲ್ಲಿ ಒಬ್ಬ ಫೈನಾನ್ಸ್ ಮೆಂಬರ್ ಇರ್ತಾರೆ. ಅಲ್ಲಿ ಬೋರ್ಡ್ನಾಗ ಅಪ್ರೂವ್ ಆಗಬೇಕಾಗ್ತದೆ. ಎಮ್.ಡಿಗೆ ನಾಗೇಂದ್ರ ಅವ್ರು ಪತ್ರ ಕೊಟ್ಟರು ಕೂಡ ಮಾಡೋಕ್ಕೆ ಬರೋದಿಲ್ಲ. ಇಂಥ ಸಂದರ್ಭ ದಿಸ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ರೂಲ್ಸ್. ಇದು ಅದು ತಪ್ಪಿಸ್ತರ ಮೇಲೆ ಕ್ರಮ ಎನ್ಕ್ವೈರಿ ಆಗ್ತದೆ. ಈಗ ತಪ್ಪಿಸ್ತರ ಮೇಲೆ ಕ್ರಮ ಆಗ್ತದೆ, ಎಮ್.ಡಿ ಮೇಲೆ ಕ್ರಮ ಕೈಕೋತಾರೆ. ನೋಡಿ, ನಾಗೇಂದ್ರದ ತಪ್ಪಿಲ್ಲ, ಇದರಲ್ಲಿ ತಪ್ಪಿರಲಾರ್ದೆ ಅವ್ರನ್ನ ಬಲಿಪಶು ಮಾಡುವಂಥದ್ದು ಸರಿಯಲ್ಲ. ಅವತ್ತೊಂದು ದಿವಸ ಇವತ್ತು ನಾಗೇಂದ್ರದ್ದು ಏನೂ ತಪ್ಪಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ನಾಗೇಂದ್ರ ತಪ್ಪಿಲ್ಲ. ಯಾರು ಇಂಥ ಉಸ್ತನ ಮಾಡ್ತಾರೆ? ನಾವು ಯಾವುದೇ ರಾಜಕಾರಣಿ, ಅದು ಯಾವುದೇ ಪಕ್ಷದವರಿರಲಿ, ಈ ಮಟ್ಟಕ್ಕೆ ಹೋಗಿ ಅಲ್ಲ ಮಾಡುವಂಥ ಕೆಲಸ ಯಾರೂ ಮಾಡೋದಲ್ಲ. ನಾಗೇಂದ್ರ ಬಿಟ್ಬಿಡಿ ಅಂತ ಅನಿವಾರ್ಯತೆ ನಾಗೇಂದ್ರಗಂತೂ ಇಲ್ಲ. ಸಾಮಾನ್ಯ ಜ್ಞಾನ ಪಕ್ಷದ ಕಾಮನ್ ಸೆನ್ಸ್ ಇಂಥ ಕೆಲಸ ಯಾರು ಮಾಡೋಕ್ಕೆ ಹೋಗೋದಿಲ್ಲ. ಅವರು ತಮ್ಮ 40% ಕಮಿಷನ್ ಏನಿತ್ತು ಅದನ್ನು ಮುಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಕೆಲಪ SIT ಇದೆ, ಈಗ ಮತ್ತೆ CBIಗೆ ಕಳಿಸ್ಬೇಕು ಅಂತಕ್ಕಂಥದ್ದು ವಾದನೂ ಒಂದು ಕಡೆ ಇದೆ. ಅವರು ಬ್ಯಾಂಕ್ ಆಫೀಸರ್ಸು CBIಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲೂ ಇದೆ, ಇಲ್ಲೂ ಇದೆ. ತನಿಖೆಯಲ್ಲಿ ತಪ್ಪಿತಸ್ಥರು ಯಾರಂತ ಆಗ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥವ್ರೆ. ತಪ್ಪು ಮಾಡಿದವನಿಗೆ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶನೂ ಅಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಅದು ತನಿಖೆಯಲ್ಲಿ ಯಾವುದು ಏನು ಹೊರ ಹೊಮ್ಮುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೊಳ್ತೀವಿ. ಏನು BJP ಅವ್ರು ಕೇಳ್ಕೊಂಡು ನಾವು ಸರ್ಕಾರ ನಡ್ಸೋಕ್ಕಾಗ್ತದ? ನಮ್ಮಲ್ಲೂ ಇದೆ, ಜನ ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪಿನ ಅನ್ವಯ ನಾವು ಸರ್ಕಾರ ಯಾವ ರೀತಿ ನಡಿಬೇಕು, ಯಾವಾಗ ಏನು ತೀರ್ಮಾನ ತೆಗೆದುಕೋಬೇಕು ಅದು ನಮ್ಮ ಸರ್ಕಾರದಲ್ಲಿ ನಾವು ತೆಗೆದುಕೋತೇವೆ. ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.